ನಾನು ರಚಿತಾ, ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದೇನೆ. ಸದ್ಯ ಬೇರೆಯವರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದೇನೆ. ಒಂದಿನ ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ನಡೆದ ಘಟನೆ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ನಾನು ನನ್ನ ಪಿಯುಸಿ ಶಿಕ್ಷಣ ಮುಗಿಸಿದ ಬಳಿಕ ಆರಾಮಾಗಿ ತಿನ್ನುತ್ತಾ, ಟಿವಿ ನೋಡುತ್ತಾ, ಊರಲ್ಲಿ ಸುತ್ತಾಡುತ್ತಾ ನಿಜಕ್ಕೂ ಖುಷಿಯಾಗಿದ್ದೆ. ಆ ಲೈಫೇ ಲೈಫ್. ಮನೆಯಲ್ಲಿ ಅಪ್ಪ ಕೂಲಿ ಕೆಲಸ ಮಾಡುತ್ತಿದ್ದರು. ಆದರೆ ನಾನು ಆಗ ತಾನೇ ಶಿಕ್ಷಣ ಮುಗಿಸಿದ್ದೆ. ಮನೆಯಲ್ಲಿಯೂ ನನಗೆ ದುಡಿಯೋದಕ್ಕೆ ಹೋಗು ಅಂತ ಹೇಳಿರಲಿಲ್ಲ. ಜೊತೆಗೆ ಹಳ್ಳಿಯಲ್ಲಿದ್ದರಿಂದ ಬೇರೆಯವರ ಹೊಲಕ್ಕೆ ಸುಮ್ಮನೆ ಹೋಗಿ ಮೆಕ್ಕೆಜೋಳ, ಕಡ್ಲೆ ತಿನ್ನುತ್ತಾ ಸಂತೋಷವಾಗಿ ನನ್ನ ಜೀವನವನ್ನು ಕಳೆಯುತ್ತಿದ್ದೆ. ಅಬ್ಬಬ್ಬಾ, ಇಂಥ ಲೈಫ್ ಯಾರಿಗೆ ಸಿಗುತ್ತೆ ಹೇಳಿ? ಖಾಲಿಪೋಲಿ ಅಲೆಯುತ್ತಾ ಹುಡುಗರನ್ನು ನೋಡ್ಕೊಂಡು ಆರಾಮಾಗಿರಬಹುದಲ್ಲವಾ? ಇದೇ ಹೊತ್ತಿಗೆ ಒಂದು ದಿನ ನಾನು ಮತ್ತೊಬ್ಬರ ಹೊಲದಲ್ಲಿ ಮೆಕ್ಕೆಜೋಳ ತಿನ್ನುವಾಗ ಸಿಕ್ಕಿಬಿದ್ದೆ. ಆಗ ನನಗೆ ಬುದ್ಧಿ ಬಂತು ಮತ್ತು ಅಂದಿನಿಂದ ಕದಿಯುವುದನ್ನು ಬಿಟ್ಟುಬಿಟ್ಟೆ. ಅಯ್ಯೋ, ಬುದ್ಧಿ ಇಲ್ಲದ ಪೆದ್ದುಬುಡದಿ. ಕದಿಯೋದ್ರಲ್ಲಿ ಒಂಥರ ಸುಖ ಇದೆ, ನಿನಗೆ ಅದೆಲ್ಲ ಗೊತ್ತಾಗಲ್ಲ. ಈ ಮೊದಲು ಆರಾಮಾಗಿ ಕಾಲಹರಣ ಮಾಡುತ್ತಿದ್ದ ನನಗೆ ಎಂದಿಗೂ ಬೇಜಾರಾಗುತ್ತಿರಲಿಲ್ಲ. ಆದರೆ ಯಾವಾಗ ಮನೆಯಲ್ಲಿ ಇರೋದಕ್ಕೆ ಶುರು ಮಾಡಿದ್ನೋ ಅವಾಗಿಂದ ನನಗೆ ಬೇಸರ ಅನಿಸತೊಡಗಿತು. ಅಷ್ಟೇ ಅಲ್ಲದೆ ಟಿವಿಯಲ್ಲಿ ಬರುತ್ತಿದ್ದ ಬೇರೆ ಬೇರೆ ದೃಶ್ಯಗಳನ್ನು ನೋಡುತ್ತಿದ್ದಾಗ ಅದೇನೇನೋ ಅನಿಸುತ್ತಿತ್ತು. ಅನಿಸಲೇಬೇಕಲ್ಲ ಅನ್ಸೋ ಏಜ್. ಏನ್ ಮಾಡಕ್ಕಾಗುತ್ತೆ? ಅಷ್ಟೇ ಅಲ್ಲದೆ ನೇರವಾಗಿ ಕಾಲೇಜಿಗೆ ಹೋಗಿ ಬರುತ್ತಿದ್ದ ನಾನು ಬೇರೆ ವಿಷಯದ ಬಗ್ಗೆ ಯಾವತ್ತಿಗೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಯಾವಾಗ ಮನೆಯಲ್ಲಿ ಇರೋದಕ್ಕೆ ಶುರು ಮಾಡಿದ್ನೋ ಹೀಗೆಲ್ಲ ಅನಿಸೋಕೆ ಶುರುವಾಯಿತು. ಬೇಜಾರಾದಾಗ ಸುಮ್ಮನೆ ಆ ಕಥೆಗಳನ್ನು ಓದುತ್ತಾ, ಸಿನಿಮಾಗಳನ್ನು ನೋಡುತ್ತಾ ಕೈ ಕೆಲಸ ಮಾಡುತ್ತಿದ್ದೆ. ಏನ್ ಮಾಡಕ್ಕಾಗುತ್ತೆ, ಸಿಂಗಲ್ಗೆ ಕೈಯೇ ಒಂಥರ ಅಸ್ತ್ರ ಇದ್ದ ಹಾಗೆ. ಅದರಲ್ಲೇ ಸುಖ ಪಟ್ಕೋಬೇಕು. ನಾವೆಲ್ಲ ಕಾಲೇಜಿನಲ್ಲಿ ಇದ್ದಾಗ ಬೇರೆ ಬೇರೆ ಹುಡುಗರು ಇದ್ದರು. ಅವರನ್ನ ಯಾವತ್ತಿಗೂ ಮಾತಾಡಿಸಿರಲಿಲ್ಲ. ಒಂದು ವೇಳೆ ಪರಿಚಯ ಇದ್ದಿದ್ರೆ ಇವಾಗ ಇಷ್ಟು ಒಂಟಿಯಾಗೋ ಪ್ರಸಂಗ ಇರುತ್ತಲೇ ಇರಲಿಲ್ಲ. ಹೌದಲ್ವಾ? ಪಾಪಚಿ ನೀನು. ಏನೂ ಮಾಡಕ್ಕಾಗಲ್ಲ. ಇನ್ನು ನನಗೆ ಆ ಹಸಿವನ್ನು ನೀಗಿಸಿಕೊಳ್ಳುವುದೇ ಸವಾಲಿನ ಕೆಲಸ ಆಗೋಗಿಬಿಟ್ಟಿತ್ತು. ಅಕ್ಕಪಕ್ಕದಲ್ಲಿ ಯಾರಾದರೂ ಇರುತ್ತಾರೆ, ಹುಡುಗಿಯರಿಗೆ ಅಂತಲೇ ಜೊಲ್ಲು ಸುರಿಸೋರು ಬೇಜಾಂಜನ ಇರುತ್ತಾರೆ. ಆಗ ಸಾಕಷ್ಟು ಕೈ ಕೆಲಸ ಮಾಡುತ್ತಿದ್ದೆ. ಆದರೆ ಅದರಿಂದ ಏನೂ ಉಪಯೋಗ ಇರಲಿಲ್ಲ. ಅಷ್ಟೇ ಅಲ್ಲದೆ ಊರಲ್ಲಿ ಕಬ್ಬಿನ ಗದ್ದೆ, ಬೇಲಿ ಕಡೆಗೆ ಏನಾದರೂ ನೋಡೋದಕ್ಕೆ ಸಿಗುತ್ತಾ ಅಂತ ಹೋದ್ರೂನೂ ಅದು ಕೂಡ ಸಾಕಾಗುತ್ತಿರಲಿಲ್ಲ. ಹೀಗೆ ಕೌತುಕ ನನ್ನಲ್ಲಿ ಇತ್ತು. ಹೀಗಿದ್ದಾಗಲೇ ನಾನು ಪಕ್ಕದೂರಿನ ನನ್ನ ಅಕ್ಕ, ಭಾವನ ಮನೆಗೆ ರಜಾಕ್ಕೆ ಅಂತ ಹೋಗಿದ್ದೆ. ಇನ್ನು ಅವರ ಮನೆಯಲ್ಲಿ ಜಾಸ್ತಿ ಜನ ಏನೂ ಇರಲಿಲ್ಲ. ನನ್ನ ವೀರೇಶ ಅಂದರೆ ನನ್ನ ಅಕ್ಕನ ಗಂಡ. ಈಗ ನನ್ನವನೇ ತಾನೇ ಅವನು. ಅದಕ್ಕೆ ನಾನು ವೀರೇಶ ಅಂದೆ. ಅಪ್ಪ, ತಂದೆ ತಾಯಿ ತೀರಿ ಹೋಗಿದ್ದರಿಂದ ಅವರ ಮನೆಯಲ್ಲಿ ಇವರಿಬ್ಬರೇ ಇದ್ದರು. ಇನ್ನು ಮನೆಗೆ ಹೋದಾಗ ವೀರೇಶ ಇರಲಿಲ್ಲ. ನಾನು ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಹೊಲದ ಕಡೆಗೆ ಹೊರಟೆ. ಮೊದಲೇ ನಮ್ಮೂರಲ್ಲಿ ಬೇರೆಯವರ ಹೊಲದಲ್ಲಿ ಕಳ್ಳತನ ಮಾಡುತ್ತಿದ್ದ ನನಗೆ ಇಲ್ಲಿ ನಮ್ಮದೇ ಹೊಲ ಹಾಕಿಕೊಂಡು ಆನಂದ ಆಗಿಬಿಟ್ಟಿತ್ತು. ಅಷ್ಟೇ ಅಲ್ಲದೆ ಬೇಕಾದನ್ನ ಕಿತ್ತು ತಿನ್ನಬಹುದು ಅಂತ ಯೋಚಿಸುತ್ತಿದ್ದೆ. ನನಗಂತೂ ನಮ್ಮ ಹೊಲದಲ್ಲಿ ತಿನ್ನೋದು ರುಚಿನೇ ಇರಲ್ಲಪ್ಪ. ಬೇರೆ ಹೊಲದಲ್ಲಿ ಕದ್ದು ತಿಂದಾಗೆ ಅದರ ಜೀವನೇ ಬೇರೆ. ನಾನು ಸುಮಾರು 4ರ ಹೊತ್ತಿಗೆ ಹೊಲಕ್ಕೆ ಹೋದಾಗ ಅಲ್ಲಿ ಯಾರು ಕೂಡ ಇರಲಿಲ್ಲ. ಇವರು ಕೂಡ ಕಾಣಲಿಲ್ಲ ನನಗೆ. ಸರಿ ಆಯ್ತು ಅಂತ ಸುಮ್ಮನೆ ಅಲ್ಲಿ ಸ್ವಲ್ಪ ಸುತ್ತಾಡುತ್ತಿದ್ದೆ. ಆಮೇಲೆ ಕಬ್ಬಿನ ಹೊಲದ ಕಡೆ ಹೋದಾಗ ದಂಡೆಯಲ್ಲಿ ಕಬ್ಬು ಚೆನ್ನಾಗಿ ಇರುವುದಿಲ್ಲ ಅಂತ ಒಳಗಡೆ ಹೋಗಿ ಕಬ್ಬು ತಗೊಳ್ಳೋಣ ಅಂತ ಹೋಗಿದ್ದೆ. ಅಲ್ಲಿ ದೃಶ್ಯ ನಾನೇ ನಂಬೋದಕ್ಕೆ ಆಗಲಿಲ್ಲ. ಅಲ್ಲಿ ವೀರೇಶ ಅವರು ಹೊಲದ ಕೆಲಸಕ್ಕೆ ಬಂದ ಒಬ್ಬಳು ಜೊತೆ ಏಕಾಂತದಲ್ಲಿ ಆ ಕೆಲಸವನ್ನು ಮಾಡುತ್ತಿದ್ದರು. ನಮ್ಮ ಹಳ್ಳಿ ಕಡೆ ಈ ಕಬ್ಬಿನ ಗದ್ದೆ, ಬೇಲಿ, ಹೊಲದ ಪಕ್ಕ ಇವೆಲ್ಲ ಕಾಮನ್. ಒಂಥರ ಫ್ರೀ ಲೈಫ್ ಶೋ ಇದ್ದ ಹಾಗೆ. ನಾನು ಅವರು ಆ ಕೆಲಸವನ್ನು ಕಣ್ಣಾರೆ ಕಂಡು ಗಾಬರಿಯಾದೆ. ಅವರ ಶಕ್ತಿಯನ್ನು ಕಂಡು ನನಗೆ ಆಶ್ಚರ್ಯ ಅನಿಸಿತು. ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತುಕೊಂಡು ಅವರು ಇನ್ನೇನು ತಮ್ಮ ಕೆಲಸ ಮುಗಿಸುತ್ತಾರೆ ಅನ್ನೋ ಅಷ್ಟರಲ್ಲಿ ಅಲ್ಲಿಂದ ಸೀದಾ ತೋಟದಲ್ಲಿದ್ದ ಚಿಕ್ಕ ಮನೆಗೆ ಬಂದುಬಿಟ್ಟೆ. ಅಲ್ಲಿ ನಾನು ಕೂಡ ಸ್ವಲ್ಪ ಕೈ ಕೆಲಸ ಮಾಡಿಕೊಂಡು ಮೊಬೈಲ್ ಬಳಸುತ್ತಾ ಸುಮ್ಮನೆ ಕೂತಾಗ ಅಲ್ಲಿಗೆ ಇವರು ಯಾರದು ಅಂತ ಕೇಳುತ್ತಾ ಬಂದರು. ಅವರು ನನ್ನನ್ನು ನೋಡಿ, ನೀನು ಯಾವಾಗ ಬಂದೆ? ಮೊದಲೇ ಹೇಳಬೇಕಿತ್ತು, ಮನೆಗೆ ಬರುತ್ತಿದ್ದೇನೆ ಅಂತ ಕೇಳಿದರು. ಎಲ್ಲಿ ತಾನೇ ನನ್ನ ಕೆಲಸ ನಾನು ನೋಡಿಬಿಡುತ್ತೇನೋ, ಸಿಕ್ಕಿ ಹಾಕಿಕೊಂಡು ಬಿಡುತ್ತೇನೋ ಅಂತ ಭಯ. ಪಾಪಚಿ ಹುಡುಗನಿಗೆ. ಆಗ ನಾನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ನಿಮ್ಮ ಕೆಲಸ ನೋಡೋದಕ್ಕೆ ಆಗುತ್ತಿತ್ತಾ? ಇವಾಗ ಹೇಗೆ ನಿಂತಿದ್ದಾನೆ ನೋಡಿ, ಏನು ಗೊತ್ತಿಲ್ಲದವನಂತೆ. ಪಾಪಚಿತರ ಅಂತ ಮನಸ್ಸಲ್ಲೇ ಯೋಚಿಸುತ್ತಾ ಆಗ ನಾನು, ಇಲ್ಲ, ಇವಾಗ ಬಂದೆ. ನೀವು ಹೊಲದಲ್ಲಿ ಕಾಣಿಸಲಿಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಕೂತು ಮನೆಗೆ ಹೊರಡಬೇಕು ಅನ್ನೋವಾಗಲೇ ನೀವು ಬಂದುಬಿಟ್ಟಿರಿ ಅಂತ ಹೇಳಿದೆ. ಆಮೇಲೆ ನಾನು, ಸರಿ, ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದಾಗ ಅವರು, ಇಲ್ಲ, ಇಲ್ಲೇ ಕಬ್ಬಿನ ಗದ್ದೆಯಲ್ಲಿ ಕಸ ತೆಗೆಯುತ್ತಿದ್ದೆ. ಸಾಯಂಕಾಲ ಆಯ್ತಲ್ಲ,
ಎಲ್ಲರೂ ಆ ಕಡೆ ರಸ್ತೆ ಹಿಡಿದು ಹೊರಟು ಹೋದರು ಅಂತ ಹೇಳಿದರು. ಅವರನ್ನ ಕಳಿಸಿ ನಾನು ಕೂಡ ಮನೆಗೆ ಹೋಗೋಣ ಅಂತ ಹೋಗುವಾಗ ಇಲ್ಲಿ ಯಾರೋ ಇರೋದು ಕಾಣಿಸಿತು, ಅದಕ್ಕೆ ಬಂದೆ ಅಂತ ಹೇಳಿದರು. ಆಹಾಹಾ, ಮಲ್ಲ ಎಂಥ ನವರಂಗಿ ಆಟ ಆಡುತ್ತಾನೆ ನೋಡು. ಕಣ್ಣಿಗೆ ಕಂಡ ಹಾಗೆ ಸುಳ್ಳು ಹೇಳಿಬಿಟ್ಟ. ಆಮೇಲೆ ಅಲ್ಲಿಂದ ಹೊರಟು ಮನೆಗೆ ಬರುತ್ತಿದ್ದೆವು. ನಾನು ಬೈಕ್ನಲ್ಲಿ ಹಿಂದೆ ಕೂತಿದ್ದೆ. ಅದು ಹೊಲದ ರಸ್ತೆ ಆಗಿದ್ದರಿಂದ ಸರಿಯಾಗಿರಲಿಲ್ಲ. ಅವರು ಬ್ರೇಕ್ ಹಾಕುತ್ತಾ ಬೈಕ್ ಓಡಿಸುತ್ತಿದ್ದಾಗಲೇ ಅವರ ತಾಗಿದಾಗ ಅದೇನೋ ಮೈಯಲ್ಲಿ ಕರೆಂಟ್ ಹೊಡೆದಂತಾಯ್ತು. ಹೊಡಿಲೇಬೇಕು, ಏಜ್ ಬೇರೆ ಅದು. ಅಷ್ಟೇ ಅಲ್ಲದೆ ಈ ಕಬ್ಬಿನ ಗದ್ದೆಯಲ್ಲಿ ಲೈವ್ ಶೋ ಬೇರೆ ನೋಡ್ಕೊಂಡು ಬಂದಿದ್ದೀಯಾ? ಆಗದೇ ಇರುತ್ತಾ ಕರೆಂಟ್ ಹೊಡೆಯುತ್ತೆ. ಮೈಯಲ್ಲಿ ನಡುಕ ಬಂದಂತಾಯಿತು. ಕೊನೆಗೆ ಊರು ಬಂದ ಬಳಿಕ ಮನೆಗೆ ಬಂದು ಎಂದಿನಂತೆ ಬಿಸಿಯಾದ ಅಡುಗೆ ಮಾಡಿ ಊಟ ಮಾಡಿ ಟಿವಿ ನೋಡಿದೆವು. ಅವರಿಬ್ಬರು ಹೊತ್ತಾಯಿತು. ನಾಳೆ ಬೇಗ ಹೊಲಕ್ಕೆ ಹೋಗಬೇಕು ಅಂತ ಟಿವಿ ನೋಡೋದನ್ನು ಬಿಟ್ಟು ಹೋದರು. ನಾನು ಹಾಲ್ನಲ್ಲಿ ಟಿವಿ ನೋಡುತ್ತಾ ಮಲಗಿಕೊಂಡಿದ್ದೆ. ಸ್ವಲ್ಪ ಹೊತ್ತಲ್ಲಿ ಏನೋ ಶಬ್ದ ಬರತೊಡಗಿತು. ನನಗೆ ಅದು ಏನು ಅಂತ ಗೊತ್ತಾಗಿಬಿಟ್ಟಿತ್ತು. ಆಗ ಒಂದು ಧ್ವನಿ, ಇವಾಗ ಬೇಡ ಅಂತ ಕೇಳಿಸುತ್ತಿತ್ತು. ಮತ್ತೊಂದು ಧ್ವನಿ, ಪರವಾಗಿಲ್ಲ ನೀನು ಸುಮ್ಮನೆ ಇರು ಅಂತ ಇರೋ ಧ್ವನಿ ನನಗೆ ಕೇಳಿಸುತ್ತಿತ್ತು. ಏ ಚಿಕ್ಕಿ, ಗಂಡ ಹೆಂಡತಿ ಈ ರೀತಿ ಇರಬೇಕಾದ್ರೆ ಕದ್ದು ಕೇಳಿಸಿಕೊಳ್ಳೋದು ತಪ್ಪು. ಆಗ ಇವರು ಆ ಕೆಲಸದ ವಿಚಾರವಾಗಿ ಮಾತಾಡುತ್ತಿದ್ದಾರೆ ಅಂತ ನನಗೆ ಅನಿಸಿತು. ಆ ದಿನ ನನಗೆ ಕಣ್ಣು ಮುಚ್ಚಲೇ ಇಲ್ಲ. ಕೊನೆಗೆ ಹಾಗೋ ಹೀಗೋ ಅಂದಿನ ದಿನ ಕಳೆಯಿತು. ಹೀಗೆ ಮಾರನೇ ದಿನ ನನ್ನ ಮನೆಯಲ್ಲಿ ಊಟದ ಹೊತ್ತಿಗೆ ಮನೆಗೆ ಬಂದಿದ್ದ ವೀರೇಶ್ಗೆ ಫೋನ್ ಬಂತು. ಕೂಡಲೇ ಅವರು 4 ಗಂಟೆಗೆ ಬರುತ್ತೀನಿ ಅಂತ ಯಾರಿಗೋ ಹೇಳುತ್ತಿದ್ದರು. ಆಗ ನನ್ನ ಮನಸ್ಸಲ್ಲಿ ಇನ್ನೂ 10 ನಿಮಿಷ ಆಗಿಲ್ಲ, ಮತ್ತೆ ಕೆಲಸ ಅಂತ ಹೊಲಕ್ಕೆ ಹೋಗುತ್ತಿದ್ದಾರೆ. ಬೆಳಗ್ಗೆ ನೀರು ಹಾಯಿಸಿ ಬಂದಿದ್ದೀನಿ ಅಂತಾನೂ ಹೇಳಿದ್ದಾರೆ. ಏನಿರಬಹುದು ಇವರ ಕೆಲಸ ಅಂತ ಯೋಚಿಸುತ್ತಿದ್ದೆ. ಅಬ್ಬಬ್ಬಾ, ನೀನು ಬಾರಿ ರಸಿಕನೇ ಕಣೋ. ಮನೆಗೆ ಬಂದ್ರೆ ಹೆಂಡತಿ, ಹೊಲದತ್ರ ಹೋದ್ರೆ ಇನ್ನೊಬ್ಬಳು. ಅಬ್ಬಬ್ಬಾ, ಎಷ್ಟು ಜನ ಬೇಕು? ಬಾರಿ ತಾಕತ್ತೆ ಇದೆ ನಿನಗೆ. ಸ್ಟ್ರಾಮಿ. ನಾನು ಅವರು ಹೋಗೋ ತನಕ ಸುಮ್ಮನೆ ಇದ್ದೆ. ಅವರು ಬೈಕ್ ತಗೊಂಡು ಹೊರಟಿದ್ದೆ ತಡ. ನಾನು ಕಾಲ್ದಾರಿ ಹಿಡಿದು ಅವರಿಗಿಂತ ಮುಂಚೆನೆ ಹೊಲಕ್ಕೆ ಬಂದು ಆ ಚಿಕ್ಕ ಮನೆ ಮೇಲೆ ಹತ್ತು ಕೂತ್ಕೊಂಡು ಬಿಟ್ಟೆ. ಫ್ರೀ ಶೋ ಸಿಗುತ್ತೆ ಅಂತ ಯಾರು ತಾನೇ ಬೇಡಾರೆ ಅಲ್ವಾ? ಹಾಗೆ ಇವರು ಬಂದು ಗಾಡಿ ನಿಲ್ಲಿಸಿದರು. ಆಗ ಮತ್ತೊಮ್ಮೆ ಫೋನ್ ಬಂದಿದ್ದೆ ತಡ. ಇಲ್ಲೇ ಇದ್ದೇನೆ, ಸ್ವಲ್ಪ ತಡಿ ಬರುತ್ತೀನಿ, ಯಾಕೆ ಅವಸರ ಅಂತ ಹೇಳಿದರು. ಆಗ ನಾನು ಸುಮ್ಮನೆನೇ ಇದ್ದೆ. ಆಮೇಲೆ ಅವರು ಎಲೆ ಅಡಿಕೆ ತಿನ್ನುತ್ತಾ ಕಬ್ಬಿನ ಗದ್ದೆಗೆ ಹೋದರು. ನನಗೆ ಅವರು ಅಲ್ಲಿಗೆ ಯಾಕೆ ಹೋಗುತ್ತಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿತ್ತು. ಕೂಡಲೇ ಅಲ್ಲಿ ಹೋಗಿ ನೋಡಿದರೆ ಮತ್ತೆ ಅವರು ಕೂಲಿಯಾಕೆ ಜೊತೆಗೆ ಕಬ್ಬಿನ ಗದ್ದೆನಲ್ಲಿ ಆ ಕೆಲಸ ಮಾಡುತ್ತಿದ್ದರು. ಅಬ್ಬಬ್ಬಾ, ರಾತ್ರಿ ನೋಡಿದರೆ ಹೆಂಡತಿ ಜೊತೆ ಹಂಗೆ, ನಿನ್ನೆಯಿಂದ ಕೆಲಸದವಳ ಜೊತೆ ಹಿಂಗೆ. ಬಾರಿ ರಸಿಕನೇ ನೀನು. ಅದನ್ನು ಕಂಡಾಗ ಈ ಬಾರಿ ನಾನು ಆ ಕೆಲಸ ಮಾಡಲೇಬೇಕು ಅನಿಸಿತು. ಆದರೆ ಹೇಗೆ ಕೇಳೋದು? ಮನೆಯಲ್ಲಿ ಕೆಲಸದ ಬಗ್ಗೆ ಊರಲ್ಲಿ ಗೊತ್ತಾಗಿಬಿಟ್ಟರೆ ಹೀಗೆ 108 ಪ್ರಶ್ನೆಗಳು ನನ್ನ ಕಣ್ಣ ಮುಂದೆ ಬಂದವು. ಆಮೇಲೆ ನಾನು ಆಗಿದ್ದಾಗಲಿ ಹೇಗಾದರೂ ಮಾಡಿ ಇಲ್ಲಿಂದ ಹೋಗೋ ಮುಂಚೆ ಒಂದು ಸಲನಾದರೂ ಕೆಲಸ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಕೇಳಿ ನೋಡು ನೀನು, ಆ ನನ್ನ ಮಗ ನಿನಗೆ ಸ್ವರ್ಗನೇ ತೋರಿಸುತ್ತಾನೆ. ಇಷ್ಟೊಂದು ರೋಲಿರೋ ಅವನು ನೀನು ಕೇಳಿದ ತಕ್ಷಣ ಒಪ್ಪಿಕೊಂಡು ನಿನಗೆ ಸ್ವರ್ಗದಲ್ಲಿ ತೇಲಾಡಿಸಿಬಿಡುತ್ತಾನೆ. ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಈ ಬಗ್ಗೆ ವಿಚಾರ ಮಾಡುತ್ತಾ ಕೂತುಕೊಂಡಿದ್ದೆ. ಅಷ್ಟೊತ್ತಿಗೆ ಅಲ್ಲಿಗೆ ಅವರು ಬಂದರು. ಆಗ ನಾನು, ಏನು ಇಷ್ಟು ಬೇಗ ಬಂದು ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಅವರು ಹೇಳಿದರು, ಎಲ್ಲ ಕೂಲಿಯಾಳು ಬರಲಿಲ್ಲ, ನಾಳೆ ಬರುತ್ತೀನಿ ಅಂತ ಅಂದಿದ್ದಾರೆ ಅಂತ. ಅಲ್ಲಿಗೆ ನನಗೆ ಗೊತ್ತಾಗಿ ಹೋಯಿತು, ಇವರು ದಿನ ಹೊಲದಲ್ಲಿ ಕೆಲಸ ಮಾಡುತ್ತಾ ಇರುತ್ತಾರೆ. ಹೇಗಾದರೂ ಮಾಡಿ ನಾನು ಕೂಡ ಅಂತ ಮನಸ್ಸಲ್ಲೇ ನಗುತ್ತಾ ಸುಮ್ಮನಾದೆ. ನಾನು ಮರುದಿನಕ್ಕೋಸ್ಕರ ಕಾಯುತ್ತಿದ್ದೆ. ಅವರು ಎಂದಿನಂತೆ ಅದೇ ಜಾಗಕ್ಕೆ ಹೋಗೋ ಮುಂಚೆ ನಾನು ಹೊಲದಲ್ಲಿನ ಚಿಕ್ಕ ಮನೆಗೆ ಹೋಗಿಬಿಟ್ಟಿದ್ದೆ. ಅವರು ಹೀಗೆ ಹೋಗುವಾಗಲೇ ನಾನು ಅವರನ್ನು ಕಬ್ಬಿನ ಹೊಲದಲ್ಲಿ ಎಳೆದಾಗ ಅವರು ಏನಿದು, ಯಾಕೆ ಅಂತ ಕೇಳಿದರು. ಆಗ ನಾನು, ಇವಾಗ ಮನೆಯಲ್ಲಿ ಒಬ್ಬರು ಇದ್ದರು. ಈಗ ನೀವಿಲ್ಲಿ ಬಂದು ಕಬ್ಬಿನ ಗದ್ದೆನಲ್ಲಿ ಆ ಕೆಲಸ ಮಾಡುತ್ತೀರಾ? ಇದನ್ನು ಮನೆಯಲ್ಲಿ ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಅಂತ ಕೇಳಿದೆ. ಬಾರಿ ಚಾಲಾಕಿ ಹುಡುಗಿ ನೀನು. ಬ್ಲಾಕ್ ಮೇಲ್ ಮಾಡ್ಕೊಂಡು ಲಡ್ಡು ತಿನ್ನೋ ಆಸೆನಾ? ಮಾಡು, ಚೆನ್ನಾಗೇ ಮಾಡು. ಅವರು, ಯಾಕೆ ಬಾಯಿಗೆ ಬಂದ ಹಾಗೆ ಮಾತಾಡುತ್ತಿದ್ದೀಯಾ? ಹೀಗೆ ಮಾತಾಡಿದ್ರೆ ಸರಿ ಇರಲ್ಲನಿ, ನಿನ್ನ ಮನೆ ಬಿಟ್ಟು ಕಳಿಸಿಬಿಡುತ್ತೀನಿ ಅಂತ ಹೇಳಿದರು. ಆಗ ನಾನು, ಸರಿ ಕಳಿಸಿ. ಆಗ ಹೋಗುವಾಗ ಮನೆಯಲ್ಲಿ ಎಲ್ಲ ಹೇಳಿಬಿಟ್ಟು ಹೋಗುತ್ತೇನೆ ಅಂತ ಅಂದಾಗ ಅವರು ಸುಮ್ಮನೆ, ನೀನು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ? ನಾನು ಕೆಲಸ ಮಾಡಿದ್ದೀನಿ ಅಂತ ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತ ಕೇಳಿದರು. ಹಿಂದೆ ಮುಂದೆ ಯಾರಿದ್ದಾರೆ? ನನ್ನನ್ನು ಯಾರು ಫಾಲೋ ಮಾಡುತ್ತಾ ಇದ್ದಾರೆ ಅಂತ ನೋಡದೇನೆ ನಿನ್ನ ಪಾಡಿಗೆ ನಿನ್ನ ಸ್ವರ್ಗ ಸುಖ ಕಾಣುತ್ತಾ ಇದ್ದರೆ ಹಿಂಗೇನೆ ಆಗೋದು ಗುರು. ಅದಕ್ಕೆ ಹೇಳೋದು ಹಿಂದೆ ಮುಂದೆ ನೋಡಿ ಮಾಡಬೇಕು ಅಂತ.
ಆಗ ನಾನು ಅದನ್ನು ಹೇಳುವಾಗ ಈ ವಿಡಿಯೋನ ಮನೆಯಲ್ಲಿ ತೋರಿಸುತ್ತೀನಿ ಅಂತ ಹೇಳಿದೆ. ಹೇಳಿದ್ದು ಕೂಡಲೇ ಅವರು, ನೋಡು ನೋಡು ನಿಂಗೆ ಎಷ್ಟು ದುಡ್ಡು ಬೇಕು ಹೇಳು ಕೊಟ್ಟು ಬಿಡುತ್ತೀನಿ. ಮನೆಯಲ್ಲಿ ಮಾತ್ರ ಕೆಲಸದ ಬಗ್ಗೆ ಹೇಳಬೇಡ, ಗೊತ್ತಾದ್ರೆ ಕಷ್ಟ ಅಂತ ಹೇಳಿದರು. ಆಗ ನಾನು, ಸರಿ, ಇವತ್ತು ನೀವು ಅಲ್ಲಿ ಕೆಲಸ ಮಾಡೋದನ್ನ ಇಲ್ಲೇ ಮಾಡಿ ಅಂತ ಹೇಳಿದಾಗ ಅವರು, ಅದೆಲ್ಲ ಆಗೋದಿಲ್ಲ, ಹಾಗೆಲ್ಲ ಕೆಲಸ ಮಾಡೋದು ತಪ್ಪು, ಅಷ್ಟೇ ಅಲ್ಲದೆ ಏನಾದರೂ ತೊಂದರೆ ಆಗಿಬಿಟ್ಟರೆ ಅಂತ ಕೇಳಿದಾಗ ನಾನು, ನೀವು ಅದನ್ನು ಕೆಡಿಸಿಕೊಳ್ಳಬೇಡಿ, ನಾನು ನಾಳೆ ಇಲ್ಲಿಂದ ಊರಿಗೆ ಹೊರಟು ಹೋಗಿಬಿಡುತ್ತೀನಿ ಅಂತ ಹೇಳಿದೆ. ಅಬ್ಬಬ್ಬಾ, ನೀನು ಚಿಕ್ಕ ಹುಡುಗಿ ಅಂದುಕೊಂಡಿದ್ದೆ ಕಣೆ, ಬಾರಿ ಪಟ್ಟಿಂಗಿ ಇದ್ದಿ ನೀನು. ಅವನು ಪ್ರಾಬ್ಲಮ್ ಆಗುತ್ತೆ ಅಂತ ಅವನೇ ಹೇಳುತ್ತಿದ್ದರು, ನೀನು ನಾನೇ ನೋಡಿಕೊಳ್ಳುತ್ತೇನೆ ಅಂತ. ಈ ಕೆಲಸದಲ್ಲಿ ಬಾರಿ ಎಕ್ಸ್ಪೀರಿಯನ್ಸ್ ಇದೆ ಅನಿಸುತ್ತೆ ನಿನಗೆ. ಆಗ ಕಬ್ಬಿನ ಗದ್ದೆನಲ್ಲಿ ಅವತ್ತು ಆ ಕೆಲಸ ಹೇಳಿಕೊಟ್ಟುಬಿಟ್ಟರು. ಅವರು ಗದ್ದೆನಲ್ಲಿ ಹೇಳಿಕೊಡುವಾಗ ನನಗೂ ಕಣ್ಣಲ್ಲಿ ನೀರು ಬಂತು. ಇಷ್ಟು ಕಷ್ಟದ ಕೆಲಸ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕೊನೆಗೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿದೆ. ಆಮೇಲೆ ನಾನು 1 ವಾರ ಅಲ್ಲೇ ಇದ್ದು ಗದ್ದೆನಲ್ಲಿ ಪ್ರತಿದಿನ ಸಾಯಂಕಾಲ ಕೆಲಸ ಮುಗಿಸಿಕೊಂಡು ಅಲ್ಲಿಂದ ಹೊರಟು ನಮ್ಮೂರಿಗೆ ಬಂದುಬಿಟ್ಟೆ. ಆದರೆ ಇವಾಗೆಲ್ಲ ಎಲ್ಲಾನೂ ಬದಲಾಗಿ ಹೋಗಿಬಿಟ್ಟಿದೆ. ಇವಾಗ ಕಾಲಮಾನ ಹಾಗಿಲ್ಲ. ನನಗೆ ನನ್ನದೇ ಆದ ಮನೆ ಇದೆ. ಆದರೆ ಅವತ್ತಿನ ಕೆಲಸದ ನಂತರ ನಾನು ಮತ್ತೆ ಗದ್ದೆನಲ್ಲಿನ ಆ ಕೆಲಸ ಮಾಡಲೇ ಇರಲಿಲ್ಲ. ಆದರೆ ಈಗ ಮನೆಯಲ್ಲಿನೇ ಸಂತೋಷವಾಗಿ ನನ್ನ ಯಜಮಾನನ ಜೊತೆ ಇದ್ದೀನಿ. ಆದರೂ ಬಿಡು, ಲೈಫ್ನಲ್ಲಿ ಒಂದು ಸಲನಾದರೂ ಆ ರೀತಿ ಬೇರೆ ಗಂಡಸಿನ ಜೊತೆ ಏನಂತಾರೆ ಎಕ್ಸ್ಪೀರಿಯನ್ಸ್ ಇರಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು ಕೂಡ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ. ಹೇಗೆನಿಸಿತು ಕಥೆ? ನನಗೆ ಗೊತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಸೊ ನನಗೋಸ್ಕರ ನೀವು ಲೈಕ್ ಮಾಡುತ್ತೀರಾ, ಕಮೆಂಟ್ ಅಂತೂ ಮಾಡೇ ಮಾಡುತ್ತೀರಾ, ಹಾಗೆ ನನಗೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳುತ್ತೀರಾ ಅಂತ ನನಗೆ ಚೆನ್ನಾಗೇ ಗೊತ್ತು, ಓಕೆನಾ? ಸರಿ, ಮತ್ತೊಮ್ಮೆ ಇನ್ನೊಂದು ಹೊಸ ಕಥೆ ಜೊತೆಗೆ ನಾನು ನಿಮ್ಮ ಮುಂದೆ ಬರುತ್ತೀನಿ. ಬಾಯ್.